ಅನ್ಯಾಯವಾಗಬಾರ್ದು. ನಾವೆಲ್ಲರೂ ಕೂಡ ಆರ್ಥಿಕವಾಗಿ ಸ್ಥಿತಿವಂತರಿದ್ದೀವಿ, ಯಾವುದೇ ಆಮಿಷಕ್ಕೂ ಬಲಿ ಆಗಬಾರ್ದು. ಇಂಥ ಬಸವಾದಿ ಶರಣ ವ್ಯಕ್ತಿಗೆ ಅನ್ಯಾಯ ಆಗಿದೆ ಅಂದ್ರೆ ನಮಗೆ ಎರಡೇ ಬೇಡಿಕೆ. ಮಾನ್ಯ ಡಿವೈಎಸ್ಪಿ ಸಾಹೇಬರ ಒಪ್ಕೊಂಡ್ರ ಪ್ರಕಾರನೇ ತನಿಖೆ ಮುಗಿದಿದೆ, FIR ರಿಜಿಸ್ಟರ್ ಆಗಬೇಕು, ಕೂಡಲೇ ಸಸ್ಪೆನ್ಷನ್ ಆಗಬೇಕು. ನಮ್ಮ ಹೋಮ್ ಮಿನಿಸ್ಟರ್ ಪರ್ಸನಲ್ ಸೆಕ್ರೆಟರಿ ಕೂಡ ನಾವು ಈಗ ಕರೆ ಮಾಡ್ತೇವೆ. ನಾವು ನಿರಂತರ ಸಂಪರ್ಕದಲ್ಲಿದ್ದೇವೆ. ನಾವು ಖಂಡಿತವಾಗಿ ನಾವು ಉತ್ತರ ಭಾರತದಲ್ಲಿಲ್ಲ, ಉತ್ತರ ಪ್ರದೇಶದಲ್ಲಿ ಇಂತಹ ಘಟನೆಗಳು ನಡೀತಾ ಇದ್ವು. ಇವತ್ತು ಕರ್ನಾಟಕದಲ್ಲಿದ್ದೀವಿ, ಸುಸಂಸ್ಕೃತರ ನಾಡಿದೆ. ಇಲ್ಲಿ ಅಂತವ್ರನ್ನ ಹೊರತುಪಡಿಸಿ ನೀವು ನಮ್ಗೆ ಸಹಕಾರ ಮಾಡಿದ್ದಕ್ಕೆ ನೀವೆಲ್ಲ ನಮ್ಗೆ ಸಹಕಾರ ಕೊಟ್ಟಿದ್ದೀರಾ ಸರ್. ನಾವು ಒನ್ ಅವರ್ ಒಳಗೆ ತಮ್ಮಿಂದ ಅದಕ್ಕೆ ನಿರೀಕ್ಷೆ ಮಾಡ್ತೇವೆ ಮತ್ತು ಹೊರಗಡೆ ನಾವು ಯಾವುದೇ ರೀತಿ